ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಈ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಕಾಂಗ್ರೆಸ್ನ ಶಾಸಕರು ಸಚಿವರು ಆಗೋದಕ್ಕೆ ತುದಿಗಾಲಲ್ಲಿ ಇದೀಗ ನಿಂತಿರ್ತಕ್ಕಂಥದ್ದು. ಆ ಪೈಕಿ ಕೋಲಾರ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರು ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಅವರು ಕೂಡ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ಮಾಲೂರಿನ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡರು ಸಹ ಈ ಬಾರಿಯ ಒಂದು ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಆದ್ರೆ ಕೋಲಾರದ ಹಾಲು ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ಶಾಸಕ ಕೆ.ವಿ. ನಂಜೇಗೌಡ ಅವರು ಇದೀಗ ಕೆಎಂಎಫ್ ನ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಈ ಹಿಂದೆನೆ ಅವರು ಬಹಳಷ್ಟು ಬಾರಿ ಹೇಳಿದ್ರು, ನಾನು ಕೆಎಂಎಫ್ ನ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಒಂದು ಮನವಿಯನ್ನ ಇಟ್ಟಾಗ ಅವರು ಕೂಡ ಖಂಡಿತ ನಿಮಗೆ ಸಹಕಾರವನ್ನ ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಭರವಸೆನೆ ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಶಾಸಕ ಕೆ.ವಿ. ನಂಜೇಗೌಡ ಅವರು ಕೆಎಂಎಫ್ ನ ಅಧ್ಯಕ್ಷ ಸ್ಥಾನಕ್ಕೆ ಏನೇನೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು, ಆ ಒಂದು ಸಿದ್ಧತೆಗಳನ್ನ ಇದೀಗ ಆರಂಭ ಮಾಡಿರ್ತಕ್ಕಂಥದ್ದು. ಕೆಎಂಎಫ್ ನ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಶಾಸಕ ಕೆ.ವಿ. ನಂಜೇಗೌಡ ಅವರು ಇದೀಗ ಕೆಎಂಎಫ್ ನ ನಿರ್ದೇಶಕರಾಗಿ ಇದೀಗ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಏನು ಕೋಲಾರ ಹಾಲು ಒಕ್ಕೂಟ ಕೋಮಲ್ನಲ್ಲಿ ಇಂದು ನಡೆದಂತಹ ಒಂದು ಸಭೆಯಲ್ಲಿ ಇದೀಗ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಇರತಕ್ಕಂತ 17 ನಿರ್ದೇಶಕರು ಮತ್ತೆ ಓರ್ವ ನಾಮಿನಿ ಸದಸ್ಯರ ಒಂದು ಬೆಂಬಲದೊಂದಿಗೆ ಇದೀಗ ಅವರು ನಿರ್ದೇಶಕರಾಗಿ ಅವಿರೋಧವಾಗಿ ಇದೀಗ ಆಯ್ಕೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಶಾಸಕ ಕೆ.ವಿ. ನಂಜೇಗೌಡ ಅವರು ಹಿಂದೆ ಅವ್ರು ಹೇಳ್ತಾ ಇದ್ರು, ಕೆಎಂಎಫ್ ನ ಅಧ್ಯಕ್ಷರು ಆಗ್ಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೇನೆ, ಹಾಗಾಗಿನೇ ಈ ಒಂದು ಬಾರಿ ತಮಗೆ ಅವಕಾಶವನ್ನ ಏನು ಹೈಕಮಾಂಡ್ ನಾಯಕರು ಮಾಡ್ಕೊಡ್ತಾರೆ ಅಂತಕ್ಕಂಥ ಒಂದು ಭರವಸೆ ಇಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಇದೀಗ ಕೆಎಂಎಫ್ ನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಶಾಸಕ ಕೆ.ವಿ. ನಂಜೇಗೌಡ ಅವರು ಏನು ಹೈಕಮಾಂಡ್ ನಾಯಕರು ಹಿಂದೆ ನನಗೆ ಭರವಸೆನೆ ಕೊಟ್ಟಿದ್ರು, ಆದ್ರೆ ಈ ಒಂದು ಕೆಎಂಎಫ್ ನ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯ ವಿಚಾರವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಯಾವುದೇ ಒಂದು ಭಿನ್ನಮತ ಕೂಡ ಉಂಟಾಗೋದಿಲ್ಲ. ಜೊತೆಗೆ ಡಿ.ಕೆ. ಸುರೇಶ್ ಅವರು ಕೆಎಂಎಫ್ ನ ಅಧ್ಯಕ್ಷ ಸ್ಥಾನದ ಒಂದು ಆಕಾಂಕ್ಷಿ ಕೂಡ ಆಗಿದ್ದಾರೆ. ಅವರೇನಾದ್ರು ಮುಂದೆ ಬಂದು ತಾವೇ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತ ಕೂಡ ಒಂದು ವಿರೋಧವನ್ನು ಮಾಡೋದಿಲ್ಲ. ಎಲ್ಲವೂ ಹೈಕಮಾಂಡ್ ನಾಯಕರ ಒಂದು ವಿವೇಚನೆಗೆ ಬಿಟ್ಟಿದ್ದೇವೆ, ಮತ್ತೆ ನಮ್ಮಲ್ಲಿ ಯಾವುದೇ ಪೈಪೋಟಿ ಇಲ್ಲ ಅಂತಕ್ಕಂಥ ಮಾತನ್ನ ಇದೀಗ ಶಾಸಕ ಕೆ.ವಿ. ನಂಜೇಗೌಡರು ಹೇಳಿರ್ತಕ್ಕಂಥದ್ದು. ಇನ್ನು ಕೆಎಂಎಫ್ ನ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಬಹಳಷ್ಟು ಪೈಪೋಟಿ ಕೂಡ ಇದೀಗ ಕಾಂಗ್ರೆಸ್ ನಾಯಕರಲ್ಲಿ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿ.ಕೆ. ಸುರೇಶ್ ಅವರು ಈಗಾಗಲೇ ಕೆಎಂಎಫ್ ನ ಅಧ್ಯಕ್ಷರು ಆಗುವಂತಹ ಒಂದು ಸನ್ನಿವೇಶ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಜಿ ಕೆಎಂಎಫ್ ನ ಅಧ್ಯಕ್ಷರು ಆಗಿರ್ತಕ್ಕಂಥ ಭೀಮಾ ನಾಯ್ಕ ಅವರು ಕೂಡ ತಾವು ಕೂಡ ಒಬ್ಬ ಆಕಾಂಕ್ಷಿ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಹಿಂದೆ ಅವರು ಕೂಡ ಹೇಳಿದ್ರು. ಇದರ ಮಧ್ಯೆ ಇದೀಗ ಶಾಸಕ ಕೆ.ವಿ. ನಂಜೇಗೌಡ ಅವರು ಹಿಂದೆ ಏನು ರಾಜ್ಯ ಹೈಕಮಾಂಡ್ ನಾಯಕರು ಒಂದು ಮಾತನ್ನ ಕೊಟ್ಟಿದ್ರು, ಈಗ ಅದೇ ಒಂದು ಮಾತನ್ನ ಇದೀಗ ಪುನರುಚ್ಚಾರ ಮಾಡಿರ್ತಕ್ಕಂಥ ಶಾಸಕ ಕೆ.ವಿ. ನಂಜೇಗೌಡ ಅವರು ನನಗೆ ಒಮ್ಮೆ ಅವಕಾಶವನ್ನು ಮಾಡಿಕೊಡಿ, ಯಾಕಂತ ಹೇಳಿದ್ರೆ ಹಿಂದೆ ಡಿ.ಕೆ. ಸುರೇಶ್ ಅವರು ಕೂಡ ನಂಜೇಗೌಡ್ರೆ ತಾವು ಕೆಎಂಎಫ್ ನ ಅಧ್ಯಕ್ಷರು ಆಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅದೇ ನಿಟ್ಟಿನಲ್ಲಿ ಅವರು ಕೂಡ ತಮಗೆ ಬೆಂಬಲವನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನ ಇದೀಗ ಶಾಸಕ ಕೆ.ವಿ. ನಂಜೇಗೌಡ ಹೇಳಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇವತ್ತು ನಾವು ಹೈಕಮಾಂಡ್ಗೆ ನಾವೆಲ್ಲ ಬದ್ಧವಾಗಿರ್ಬೇಕಾಗ್ತದೆ. ನಿರ್ದೇಶಕನಾಗಿ ಹೋಗಿದ್ದು ಮಾತ್ರಿಗೆ ನಾನು ಅಧ್ಯಕ್ಷ ಆಗ್ತೀನಿ ಅಂತೇಳಿ ನಾನು ಚಾಲೆಂಜ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಹೋದ ಅವಧಿಯಲ್ಲೂ ಕೂಡ ಕೇಳಿದ್ದೆ ನಾನು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆದ ಡಿ.ಕೆ. ಶಿವಕುಮಾರ್ ಅನ್ನೋರು ವಿಶೇಷವಾಗಿ ಯಾವತ್ತು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದ್ದು ನಂಜೇಗೌಡರು ಮಾಡಬೇಕು ಅಂತ ಡಿ.ಕೆ. ಸುರೇಶ್ ಅವರು ತಿಳ್ಕೊಳ್ಳೇಬೇಕಾಗ್ತದೆ. ಅವರೇ ನೇರವಾಗಿ ನಂಜೇಗೌಡರನ್ನು ಮಾಡಬೇಕು ಅಂತೇಳಿ ಪಾಪ ಅವರು ತುಂಬ ಜವಾಬ್ದಾರಿ ತಗೊಂಡಿದ್ದು. ಇವತ್ತು ಫೈನಲ್ ಹೈಕಮಾಂಡ್ ಇದೆ. ಇವತ್ತು ಸುರೇಶಣ್ಣವರು ಆಕಾಂಕ್ಷಿ ಇದ್ದಾರೆ ಅಂದರೆ ನಾವು ಯಾರೂ ಏನೂ ಮಾಡೋಕ್ಕಾಗಲ್ಲ. ಅವರೇನಾದರೂ ನಮಗೆ ಬೇಕು ಅಂತಿದ್ದರೆ, ನಾನು ಆಗಬೇಕು ಅಂತಿದ್ದರೆ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡೋದಾಗಲಿ, ಇಲ್ಲಾಂದರೆ ನಾವು ಆಗಬೇಕು ಅಂತೇಳಿ ನಾವು ಕೇಳಕ್ಕೆ ಹೋಗೋದಿಲ್ಲ. ನಮ್ಮ ಪಕ್ಷ ಹೈಕಮಾಂಡು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೆಎಂಎಫ್ನ ಅಧ್ಯಕ್ಷರು ಯಾರಾಗಬೇಕು ಅಂತ ತೀರ್ಮಾನ ತಗೊಂತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಮಾಡೋಂಥ ಸಂದರ್ಭ ಈಗ ಬಂದರೆ ಕೋಲಾರ ಜಿಲ್ಲೆ 4 ಜನ ಕಾಂಗ್ರೆಸ್ ಶಾಸಕರಿದ್ದರೂ ಸಹಿತ ನಮಗೆ ಇಲ್ಲಿ ಯಾರನ್ನೂ MLA ಮಾಡಿಲ್ಲ, ಮಂತ್ರಿ ಮಾಡಿಲ್ಲ. 4 ಜನ MLAಗಳಿದ್ದರೂ ಕೂಡ ಮಂತ್ರಿ ಅವಕಾಶ ಸಿಕ್ಕಿರಲಿಲ್ಲ. ಈಗ ನಮ್ಮದು ಡಿಮ್ಯಾಂಡ್ಸ್ ಇದೆ, ಕೋಲಾರ ಜಿಲ್ಲೆಗೆ ಕೊಡಲೇಬೇಕು, ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಗೆ ಕೊಡಲೇಬೇಕು ಅಂತಿದೆ. ನಂದು ಕೂಡ ಡಿಮ್ಯಾಂಡ್ಸ್ ಇದೆ ಹೈಕಮಾಂಡ್ ಮುಂದೆ. ಕೆಎಂಎಫ್ ಕೊಡ್ತೀರಾ ಇಲ್ಲ ಮಂತ್ರಿಗೆ ಕೊಡ್ತೀರಾ, ಯಾವುದಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂತ. ಯಾವುದಾದ್ರೂ ಅವಕಾಶ ಮಾಡಿಕೊಡ್ಲಿ, ಯಾವುದಾದ್ರೂ ಅವಕಾಶ ಮಾಡಿಕೊಡದೆ ಇರಲಿ, ಅದನ್ನು ನಾನು ಡಿಮ್ಯಾಂಡ್ಸ್ ಇರ್ತದೆ ಅಷ್ಟೇ. ನಾನು ಹೈಕಮಾಂಡ್ಗೆ ಬದ್ಧವಾಗಿರ್ತೀನಿ.
ಇನ್ನು ಈ ಒಂದು KMF ನ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಏನು ಕಾಂಗ್ರೆಸ್ ನಲ್ಲಿ 2 ಗುಂಪುಗಳಾಗಿದೆ ಅಂತಕ್ಕಂಥ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿ DK ಶಿವಕುಮಾರ್ ಅವರ ಬಣದಿಂದ DK ಸುರೇಶ್ ಅವರು ಒಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಜೊತೆಗೆ CM ಸಿದ್ದರಾಮಯ್ಯ ಅವರ ಒಂದು ಬಣದಿಂದ ಶಾಸಕ KV ನಂಜೇಗೌಡ ಅವರು ಏನು KMF ನ ಅಧ್ಯಕ್ಷ ಸ್ಥಾನದ ಒಂದು ಆಕಾಂಕ್ಷಿ ಆಗಿದ್ದಾರೆ ಅಂತಕ್ಕಂಥ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಶಾಸಕ KV ನಂಜೇಗೌಡ ಅವರು, ನಾವು ಯಾವುದೇ ಒಂದು ಬಣದಲ್ಲಿ ಗುರುಸ್ಕೊಂಡಿಲ್ಲ, ನಾವೆಲ್ಲರೂ ಕೂಡ ಕಾಂಗ್ರೆಸ್ ನ ಬಣದಲ್ಲಿ ಗುರುಸ್ಕೊಂಡಿದ್ದೀವಿ, ನಮ್ಮಲ್ಲಿ ಎಲ್ಲೂ ಕೂಡ ಪೈಪೋಟಿ ಇಲ್ಲ, ಖಂಡಿತ ನಾನು ಯಾವುದೇ ಒಂದು ಬಣಕ್ಕೆ ನಾನು ಸೇರಿಲ್ಲ ಅಂತಕ್ಕಂಥ ಮಾತನ್ನ ಇದೀಗ ಶಾಸಕ KV ನಂಜೇಗೌಡರು ಹೇಳಿರ್ತಕ್ಕಂಥದ್ದು. ಇನ್ನು ಕೋಲಾರದ ಒಂದು ಹಾಲು ಒಕ್ಕೂಟ ವಿಚಾರವಾಗಿ ಈ ಹಿಂದೆ ಬಂಗಾರಪೇಟೆ ಏನು ಹಾಲು ಒಕ್ಕೂಟದ ನಿರ್ದೇಶಕರು ಆಗಿರ್ತಕ್ಕಂಥ ಶಾಸಕ SN ನಾರಾಯಣ ಸ್ವಾಮಿ ಅವರು ಬಹಳಷ್ಟು ಒಂದು ಆರೋಪಗಳನ್ನ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಅವರು ಏನು ಕೋಲಾರ ಹಾಲು ಒಕ್ಕೂಟ ಕೋಮುಲ ವಿಚಾರವಾಗಿ ಯಾವುದೇ ಒಂದು ಆರೋಪಗಳನ್ನ ಮಾಡ್ತಾ ಇಲ್ಲ, ಜೊತೆಗೆ ಕೋಮುಲ ವಿರುದ್ಧ ಕೂಡ ಅವರು ಏನು ಮಾತಾಡ್ತಾ ಇಲ್ಲ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಶಾಸಕ KV ನಂಜೇಗೌಡ ಅವರು, SN ನಾರಾಯಣ ಸ್ವಾಮಿ ಅವರು ಮತ್ತು ನಾವು ಬಹಳಷ್ಟು ವರ್ಷಗಳಿಂದ ಸ್ನೇಹಿತರು ಕೂಡ ಆಗಿದ್ದೇವೆ, ಅದೊಂದು ಆರೋಪ ಅದು ಕೇವಲ ಒಂದು ಹಾಲು ಒಕ್ಕೂಟಕ್ಕೆ ಒಂದು ಸೀಮಿತವಾಗಿರುತ್ತೆ, ನಮ್ಮಿಬ್ಬರ ಮಧ್ಯೆ ಒಳ್ಳೆ ಒಂದು ಸಂಬಂಧ ಇದೆ, ಹಾಗಾಗಿನೇ ಅವರು ತಮ್ಮಿಬ್ಬರ ಒಂದು ಸಂಬಂಧವನ್ನ ಗಂಡ ಹೆಂಡತಿಯ ಮಧ್ಯೆ ಏನ್ ಜಗಳ ಆಗುತ್ತೆ, ರಾತ್ರಿ ಜಗಳ ಆಡ್ತಾರೆ ಮತ್ತೆ ಬೆಳಗ್ಗೆ ಇಬ್ರು ಕೂಡ ಆಗಿರ್ತಾರೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ಇಬ್ಬರ ಮಧ್ಯೆ ಈಗ ಸಂಧಾನ ಮಾತುಕತೆ ಆಗಿದೆ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಪರೋಕ್ಷವಾಗಿ ಶಾಸಕ KV ನಂಜೇಗೌಡರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ರಾಜ್ಯದ ಒಂದು KMF ನ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರ್ತಕ್ಕಂಥ ಶಾಸಕ KV ನಂಜೇಗೌಡ ಅವರು ಇದೀಗ ಏನು ಅವಿರೋಧವಾಗಿ ಇದೀಗ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಆ ಮೂಲಕ ತಾವು NMF ನ ಒಂದು ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಲಾಢ್ಯರ ಒಂದು ಮಧ್ಯೆ ಇದೀಗ ಪೈಪೋಟಿಯು ಕೂಡ ಶಾಸಕ KV ನಂಜೇಗೌಡ ಸಜ್ಜಾಗಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.